ಉಡುಪಿಯ 6 ವಿದ್ಯಾರ್ಥಿನಿಯರಿಂದ ಶುರುವಾದಂತ ಹಿಜಾಬ್ನ ಕಾಂಟ್ರವರ್ಸಿ ಇವತ್ತು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಹಿಜಾಬ್ ಪರ ವಿರೋಧ ಹೋರಾಟಕ್ಕೆ ಇವತ್ತು ಮಹತ್ವದ ದಿನ. ಇವತ್ತು ಸುಪ್ರೀಂ ಕೋರ್ಟ್ ನಿಂದ ಹಿಜಾಬ್ ತೀರ್ಪು ಪ್ರಕಟ ಆಗುತ್ತೆ. ಯಾವುದೇ ಸಂದರ್ಭದಲ್ಲಿ ಸುಪ್ರೀಂ ಮಹತ್ವದ ತೀರ್ಪು ಪ್ರಕಟಿಸುವಂತ ನಿರೀಕ್ಷೆ ಇದೆ. ಆಕ್ಚುಲಿ ಆಗಿ ನಾವೆಲ್ಲ ವೇಟ್ ಮಾಡ್ತಿರೋದು 10ವರೆಗೆ ಈ ತೀರ್ಪು ಪ್ರಕಟ ಆಗಬಹುದು ಅಂತ ನಿರೀಕ್ಷೆಗಳಿರೋದು. ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ನಾಟಕ ಸರ್ಕಾರ ಹಿಜಾಬ್ ಅನ್ನ ನಿಷೇಧ ಮಾಡಿದೆ. ಅದಾದ್ಮೇಲೆ ಸರ್ಕಾರದ ನಿರ್ಧಾರವನ್ನ ಮಾರ್ಚ್ ನಲ್ಲಿ ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕಿದ್ರು. ಅಲ್ಲಿ ವಿಚಾರಣೆ ಸತತವಾಗಿ 10 ದಿನಗಳ ಕಾಲ ನಡೆಯಿತು. ಅರ್ಜಿದಾರರ ಪರವಾಗಿ 21, ಪ್ರತಿವಾದಿಗಳಾಗಿ 5 ವಾದ ಪ್ರತಿವಾದವನ್ನ ನ್ಯಾಯಮೂರ್ತಿಗಳ ಮುಂದೆ ಮಂಡಿಸಿದ್ದಾರೆ. ನ್ಯಾಯಮೂರ್ತಿಗಳಾಗಿರುವಂತಹ ಹೇಮಂತ್ ಗುಪ್ತಾ ಅವರು ಹಾಗೇನೆ ನ್ಯಾಯಮೂರ್ತಿಯಾಗಿರುವಂತಹ ಸುಧಾಂಶು ದುಲಿಯಾ ಅವರು ಇವತ್ತು ಜಡ್ಜ್ಮೆಂಟ್ ಅನ್ನ ಬರೀತಾರೆ. ಈ ಬಗ್ಗೆ ಡಿಸ್ಕಷನ್ ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ವಾಸುದೇವ ರೆಡ್ಡಿ ಅವರು, ಎಸ್ಎಫ್ಐ ರಾಜ್ಯಾಧ್ಯಕ್ಷರು. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಿಮ್ಗೆ ನಿಮ್ಮ ಹತ್ರ ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತಾ ಹೋಗ್ತೀನಿ, ಹಾಗೆ ನೀವು ಸಂಪರ್ಕದಲ್ಲಿರಿ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ತರ ವಿಚಾರಣೆ ಆಗಿದೆಯಲ್ಲ, 10 ದಿನ ಅಂದ್ರೆ ಪ್ರತಿವಾದ ವಾದವನ್ನ ಆಲಿಸಿದ ಮೇಲೆ ಇವತ್ತು ಚಾನ್ಸಸ್ ಏನಿರಬಹುದು, ಪಾಸಿಬಿಲಿಟೀಸ್ ಏನಿರಬಹುದು, ಅದ್ರ ಬಗ್ಗೆ ಫಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ಈಗ ಹಿಜಾಬ್ ಕುರಿತಂತೆ ಇಬ್ಬರಿಂದಲೂ ಪ್ರತ್ಯೇಕ ತೀರ್ಪು ಬರೀತಾರೆ, ಅಂದ್ರೆ ಇಬ್ರು ನ್ಯಾಯಮೂರ್ತಿಗಳು. ಸೊ ಅವ್ರದೇ ಒಂದು ಒಪಿನಿಯನ್ ಏನಿರುತ್ತೆ. ನ್ಯಾಯಮೂರ್ತಿ ಆದಂತಹ ಹೇಮಂತ್ ಗುಪ್ತಾ ಅವರು, ನ್ಯಾಯಮೂರ್ತಿ ಆಗಿರುವಂತಹ ಸುಧಾಂಶು ದುಲಿಯಾ ಅವರು ಈ ಹಿಜಾಬ್ ಕುರಿತಂತೆ ವಾದ ಪ್ರತಿವಾದ ಆಲಿಸಿದ ಮೇಲೆ ತಮ್ಮ ಒಪಿನಿಯನ್ ಅನ್ನ ಬರೀತಾರೆ ಸಪರೇಟ್ ಆಗಿ. ಇಬ್ಬರು ತಮ್ಮ ಪ್ರತ್ಯೇಕ ತೀರ್ಪನ್ನ ಬರೀತಾರೆ. ಇಬ್ಬರ ತೀರ್ಪು ಒಂದೇ ಆಗಿರುತ್ತಾ ಅಥವಾ ಒಬ್ಬರ ಅಭಿಪ್ರಾಯ ಒಂದಾಗಿರುತ್ತೆ, ಇನ್ನೊಬ್ಬ ಅಭಿಪ್ರಾಯ ಮತ್ತೊಂದಾಗಿರ್ಬೋದು. ಇಲ್ಲಿ ಪರ ಅಥವಾ ವಿರೋಧ ಏನ್ ಬೇಕಾದ್ರೂ ಆಗಿರ್ಬೋದು. ತೀರ್ಪು ಪ್ರಕಟ ಆದ್ಮೇಲಷ್ಟೇ ಇಬ್ರು ತಮ್ಮ ಒಪಿನಿಯನ್ ಅಂದ್ರೆ ಜಡ್ಜ್ಮೆಂಟ್ ಏನ್ ಬರೆದಿದ್ದಾರೆ ಅಂತ ಫೈನಲಿ ಗೊತ್ತಾಗೋದು. ಸುಪ್ರೀಂ ಕೋರ್ಟ್ ಇಂದ 2 ಪ್ರತ್ಯೇಕ ತೀರ್ಪು ಬರುತ್ತೆ. ಅದು 2 ಏನಾಗಿರುತ್ತೆ ಸಾಧ್ಯತೆಗಳು ನಾವು ಹೇಳ್ತಿರೋದು ಈಗ. ಸೊ ಇಬ್ರು ಜಡ್ಜ್ ಅಲ್ಲಿ ಇಬ್ರು ನ್ಯಾಯಮೂರ್ತಿಗಳು ವಿಭಿನ್ನ ತೀರ್ಪನ್ನ ಕೊಡುವಂತ ಚಾನ್ಸಸ್ ಇದೆ. ಅಂದ್ರೆ ಇಬ್ರು ಪರವಾಗೂ ಬರಿಬಹುದು, ಇಬ್ರು ವಿಭಿನ್ನವಾಗೂ ಬರಿಬಹುದು. ಒಬ್ರು ಪರವಾಗಿ ಬರೆದು ಇನ್ನೊಬ್ರು ಅದಕ್ಕೆ ಆಪೋಸ್ ಆಗು ಬರಿಬಹುದು. ಏನ್ ಬೇಕಾದ್ರೂ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗಿರುವಂತ ಕುತೂಹಲ ಏನಾಗುತ್ತೆ ಅಂತ. ಅಕಸ್ಮಾತ್ ವಿಭಿನ್ನ ತೀರ್ಪು ಪ್ರಕಟಿಸಿದ್ರೆ, ಒಬ್ರು ಒಂಥರ ಬರೆದು ಮತ್ತೊಬ್ರು ಮತ್ತೊಂದರ ಬರೆದ್ರೆ ಮುಂದಿನ ಪೀಠಕ್ಕೆ ಈ ಕೇಸ್ ವರ್ಗಾವಣೆ ಆಗುತ್ತೆ. ಸುಪ್ರೀಂ ಕೋರ್ಟ್ ನಿಂದ ಇವತ್ತು 2 ಪ್ರತ್ಯೇಕ ತೀರ್ಪು ಬರುತ್ತೆ. ಅದು ಒಂದೇ ತರ ಇರುತ್ತಾ ಅಥವಾ ಬೇರೆ ಬೇರೆ ತರ ಇರುತ್ತಾ? ಸೊ ಅದ್ ಮುಂದೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ಅಫ್ಕೋರ್ಸ್ ನಮ್ಮೆಲ್ರಿಗೂ ಇದೆ. ಈಗ ಪ್ರತ್ಯೇಕ ಆದ್ರೆ ಒಪ್ಪಿತ ತೀರ್ಪು ಚಾನ್ಸಸ್ ಇರುತ್ತೆ. ಇದು ಸಾಧ್ಯತೆ ನಂಬರ್ 2. ಪ್ರತ್ಯೇಕ ತೀರ್ಪು ಕೊಟ್ಟರೂ ಕೂಡ ಒಪ್ಪಿತ ಅಭಿಪ್ರಾಯ ಅದು ಆಗಬಹುದು. ಅದಾದ್ಮೇಲೆ ಮತ್ತೆ ಅವ್ರು ಮಾತಾಡ್ಕೊಳ್ಬಹುದು ನ್ಯಾಯಮೂರ್ತಿಗಳು. ಹಿಜಾಬ್ ನಿಷೇಧ ಅಥವಾ ಅವಕಾಶ ಕಲ್ಪಿಸಿ ತೀರ್ಪನ್ನ ಕೊಡಬಹುದು. ಇವಾಗ ಇದೇ ಇರೋದು ವೆರಿ ಇಂಟ್ರೆಸ್ಟಿಂಗ್. ಈಗ ಹೈಕೋರ್ಟ್ ಏನ್ ಹೇಳ್ತು, ಈಗ ಯಾವುದೇ ಧಾರ್ಮಿಕ ಸೂಚಕ ವಸ್ತ್ರಗಳನ್ನ ತರಗತಿ ಒಳಗೆ ನೀವು ಹಾಕೊಂಬರಂಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಸೂಚನೆಯನ್ನ ಕೊಟ್ಟಿರೋದು. ಆ ಹೈಕೋರ್ಟ್ ತೀರ್ಪನ್ನೇ ಎತ್ತಿ ಹಿಡಿಯಬಹುದು ಅಥವಾ ಬೇರೆದ್ದೇ ಒಪಿನಿಯನ್ ಅನ್ನ ವ್ಯಕ್ತಪಡಿಸಬಹುದು. ನ್ಯಾಯಮೂರ್ತಿಗಳ ತಾರ್ಕಿಕತೆ ಭಿನ್ನವಾಗಿರ್ಬೋದು. ಅದಕ್ಕೆ ಅವರು ಅಫ್ಕೋರ್ಸ್ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾರೆ. ಅಂದ್ರೆ ಧಾರ್ಮಿಕ ಹಕ್ಕನ್ನ ನಾವು ಕೇಳ್ತಿರೋದು, ಅದ್ರಲ್ಲಿ ಬೇರೆ ಬೇರೆ ಆರ್ಟಿಕಲ್ಗಳು ಅಫ್ಕೋರ್ಸ್ ಬರುತ್ತೆ. ಸೊ ಅದನ್ನ ವಿದ್ಯಾರ್ಥಿನಿಯರು ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಲನ್ನ ಹೋಗಿರೋದು. ಈಗ ವಾಸುದೇವ್ ರೆಡ್ಡಿ ಅವರು, ಎಸ್ಎಫ್ಐ ರಾಜ್ಯಾಧ್ಯಕ್ಷರು, ನಮ್ಮ ಜೊತೆ ಜಾಯಿನ್ ಆಗಿದ್ರು. ವಾಸುದೇವ್ ರೆಡ್ಡಿ ಅವರೇ, ಈಗ ನಿಮ್ಮ ನಿರೀಕ್ಷೆಗಳು ಏನೇನು? ಯಾಕಂದ್ರೆ ಇಲ್ಲಿ ಸರ್ಕಾರ ಫಸ್ಟ್ ಹಿಜಾಬ್ ಹಾಕೊಂಡ್ ಬರಂಗಿಲ್ಲ ಅಂತ ಹೇಳ್ತು. ಅದಾದ್ಮೇಲೆ ಹೈಕೋರ್ಟ್ ಸರ್ಕಾರ ಏನ್ ಹೇಳಿತ್ತು ಅದನ್ನೇ ಎತ್ತಿ ಹಿಡಿತು. ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಭರವಸೆ ಇಟ್ಕೊಂಡು ಹೋಗಿದ್ರು ವಿದ್ಯಾರ್ಥಿನಿಯರು. ಇವತ್ತು ಏನಾಗ್ಬೋದು ಪಾಸಿಬಿಲಿಟೀಸ್ ಅಂತ ನಿಮ್ಗನ್ಸುತ್ತೆ? ಒಂದು, ರಾಜ್ಯ ಸರ್ಕಾರ ಹಿಜಾಬ್ ವಿವಾದವನ್ನ ತನ್ನ ರಾಜಕೀಯ ಉದ್ದೇಶಕ್ಕೋಸ್ಕರ ಬಿಜೆಪಿ ಸರ್ಕಾರ ಬಳಸ್ಕೊಳ್ತಾ ಇದೆ ಅನ್ನೋದು ಇಲ್ಲಿ ಬರೀ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗಿರುವಂತದ್ದು ಇಲ್ಲಿ ತನಕ ಕೂಡ. ಯಾಕೆ ಅಂತಂದ್ರೆ ಈ ವಿವಾದ ಅನ್ನುವಂಥದ್ದು ಕಾಲೇಜ್ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ ಅಂತಂದ್ರೆ ಇದರ ಹಿಂದ್ಗಡೆ ಒಂದು ರಾಜಕೀಯ ಉದ್ದೇಶ ಮತ್ತು ಅದರ ಲೆಕ್ಕಾಚಾರ ಇವತ್ತು ಬಿಜೆಪಿ ರಾಜ್ಯ ಸರ್ಕಾರಕ್ಕೆ ಇದೆ. ಅದು ಮುಂದಿನ ಚುನಾವಣೆಯಲ್ಲಿ ಅದನ್ನ ವೋಟ್ ಗೇನ್ ಮಾಡ್ಕೊಳ್ಳಿಕ್ಕೆ, ಒಂದು ವೋಟ್ ಪಾಲಿಟಿಕ್ಸ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಈ ತರದ ಒಂದು ಅಂಶಗಳನ್ನ ತಂದಿದ್ದಾರೆ ಅಂತ ಹೇಳ್ಬೋದು.
ನಾವು ಮೊದಲಿಗೆ ಹೇಳಲಿಕ್ಕೆ ಇಚ್ಛೆ ಪಡೋದೇನು ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಹಲವಾರು ರೀತಿಯಂತ ಜ್ವಲಂತವಾದಂತ ಸಮಸ್ಯೆಗಳಿದಾವೆ. ಆ ಜ್ವಲಂತವಾದಂತ ಸಮಸ್ಯೆಗಳನ್ನ ಇವತ್ತು ಬದಿಗೆ ಸರಿಸಿ ಇವತ್ತು ಅನವಶ್ಯಕವಾದಂತ ವಸ್ತ್ರದ ವಿಚಾರವನ್ನ ಅಥವಾ ಒಂದು ಊಟದ ವಿಚಾರವನ್ನ ಈ ತರದ ವಿಚಾರಗಳನ್ನ ಇವತ್ತು ಮುನ್ನೆಲೆಗೆ ತಂದು ಇದನ್ನ ಒಂದು ದೊಡ್ಡ ರಾಜಕೀಯ ಅಜೆಂಡವಾಗಿ ಮಾಡಿ ಈ ತರ ಹೈಪ್ ಕ್ರಿಯೇಟ್ ಮಾಡುವಂತದ್ದು ರಾಜ್ಯ ಬಿಜೆಪಿ ಸರ್ಕಾರದ ಅಜೆಂಡವಾಗಿದೆ. ಖಂಡಿತವಾಗ್ಲೂ ಕೂಡ ನಮಗೆ ಒಂದು ಭರವಸೆ ಇರುವಂತದ್ದು ಏನು ಅಂದ್ರೆ ಇವತ್ತು ಅದು ಪ್ರಕರಣ ಅದು ಪರವಾಗಾದ್ರೂ ಬರ್ಬೋದು, ವಿರೋಧವಾಗಾದ್ರೂ ಬರಬಹುದು. ಆದ್ರೆ ಈ ದೇಶದ ಸಂವಿಧಾನದ ಏನು ಆಶಯಗಳಿದಾವೆ ಮೂಲಭೂತವಾಗಿ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಆತನ ಸಮವಸ್ತ್ರ ಆಗಿರ್ಬೋದು ಅಥವಾ ವೇಷಭೂಷಣ ಆಗಿರ್ಬೋದು, ಆತನ ಜಾತಿ ಧರ್ಮ ಸಂವಿಧಾನನೇ ಹೇಳುತ್ತಲ್ಲ, ಸ್ಥಳದಿಂದ ಈಗ ಪ್ರತಿಯೊಬ್ಬರಿಗೂ ಅವ್ರವ್ರ ಧಾರ್ಮಿಕ ಆಚರಣೆಯ ಸ್ವತಂತ್ರ ಅಫ್ಕೋರ್ಸ್ ಇದ್ದೇ ಇದೆ. ಅಕಸ್ಮಾತ್ ಅದು ಸಾರ್ವಜನಿಕ ವಲಯದಲ್ಲಿ ಅಶಾಂತಿಗೆ ಕಾರಣ ಆದ್ರೆ, ಅಶಾಂತಿಯನ್ನ ಉಂಟು ಮಾಡಿದ್ರೆ ಅಂತ ಟೈಮ್ ನಲ್ಲಿ ಕಾನೂನು ಈ ತರ ಮಧ್ಯಪ್ರವೇಶ ಮಾಡಬಹುದು, ಅದನ್ನ ಕಡಿವಾಣ ಹಾಕ್ಬಹುದು ಅಂತಾನೆ ಸಂವಿಧಾನ ಹೇಳಿದೆಯಲ್ಲ. ಖಂಡಿತವಾಗ್ಲೂ ಕೂಡ ಈ ಅಶಾಂತಿಯನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಸರ್ಕಾರನೇ ಸೃಷ್ಟಿ ಮಾಡ್ತಾ ಇರೋದು ಅನ್ನೋದು ಕೂಡ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇವತ್ತು ಅವರ ಏನು ಸರ್ಕಾರದ ಆಡಳಿತ ವೈಫಲ್ಯಗಳೇನಿದಾವೆ ಅದನ್ನ ಮುಚ್ಚಿ ಹಾಕೊಳ್ಳಿಕ್ಕೆ ಇವತ್ತು ಈ ತರದ ವಿವಾದಗಳನ್ನ ಸರ್ಕಾರನೇ ಸೃಷ್ಟಿ ಮಾಡ್ತಾ ಇದೆ, ಜನರಲ್ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಈಗ ನಾವು ನೋಡ್ತಾ ಇದೀವಿ ಹಿಜಾಬ್ ವಿವಾದ ಆದ ಮೇಲೆ ಪಠ್ಯಪುಸ್ತಕದ ಪರಿಷ್ಕರಣೆ ವಿವಾದ ಆಗಿರ್ಬೋದು, ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ವಸತಿ ಶಾಲೆಗಳಲ್ಲಿ ಸಂಘ ಪರಿವಾರದ ಕ್ಯಾಂಪ್ಗಳನ್ನು ನಡೆಸುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಯಾರು ವಿವಾದಗಳನ್ನು ಸೃಷ್ಟಿ ಮಾಡ್ತಾರೆ? ವಿವಾದಗಳ ಮೂಲ ಇರೋದೇ ಸರ್ಕಾರದಲ್ಲಿ. ಯಾಕೆಂದ್ರೆ ಸರ್ಕಾರ ಇವತ್ತು ಟೋಟಲ್ ಆಗಿ ಎಜುಕೇಶನ್ ಸಿಸ್ಟಮ್ ಡಿಸ್ಟರ್ಬ್ ಆಗಿಲ್ವಾ? ರಾಜಕಾರಣಿಗಳು ಬಿಟ್ಬಿಡಿ, ಅದು ಏನೇ ಆದ್ರೂ ಅಲ್ಲಿ ರಾಜಕಾರಣ ಮಾಡಕ್ ಹೋಗ್ತಾರೆ, ರಾಜಕಾರಣ ಹುಡುಕಕ್ ಹೋಗ್ತಾರೆ, ಫೈನಲಿ ಅವ್ರಿಗೆ ಬರೋದೇ ವೋಟ್ ಬ್ಯಾಂಕ್ ಅನ್ನೋದು. ಬಟ್ ವಿದ್ಯಾರ್ಥಿಗಳು ಡಿಸ್ಟರ್ಬ್ ಆಗಿಲ್ಲ, ಎಜುಕೇಶನ್ ಸಿಸ್ಟಮ್ ಡಿಸ್ಟರ್ಬ್ ಆಗಿಲ್ವಾ? 100% ಡಿಸ್ಟರ್ಬ್ ಆಗಿದ್ದಾರೆ. ಯಾಕೆಂತಂದ್ರೆ ಅನವಶ್ಯಕವಾದಂತ ವಿವಾದವನ್ನು ತಗೊಬಂದು ಕ್ಯಾಂಪಸ್ಗಳಲ್ಲಿ ಧರ್ಮದ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ಡಿವೈಡ್ ಮಾಡುವಂತ ಕೆಲಸ ಇವತ್ತು ನಡೆದಿದೆ. ಇವತ್ತು ನಾವು ನೋಡ್ತೀವಿ ಮಂಗಳೂರು ಇಂಥ ಕಡೆಗಳಲ್ಲಿ ಇವತ್ತು ಕೋಮುವಾದದ ಒಂದು ಪ್ರಯೋಗ ಶಾಲೆ ಅದು. ಇವತ್ತು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡಂತ ವಿದ್ಯಾರ್ಥಿಗಳೇನೆ ಕೂಡ ಒಂದು ಧರ್ಮದವ್ರು ಒಂದು ಕಡೆಗೆ, ಒಂದು ಧರ್ಮದವ್ರು ಒಂದು ಕಡೆಗೆ ಕುತ್ಕೊಳ್ಳುವಂತ ಮತ್ತು ಪರಸ್ಪರ ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತೆ ಇತ್ತೀಚೆಗೆ ಹಿಜಾಬ್ ವಿವಾದದಿಂದ ಆಗಿರುವಂತ ಒಂದು ಹೊಸ ಒಂದು ಅಪಾಯಕಾರಿ ಬೆಳವಣಿಗೆ ಏನು ಅಂತಂದ್ರೆ ಬಹುತೇಕ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರು ಟಿಸಿಗಳನ್ನ ತೆಗೆದುಕೊಂಡು ಅವರು ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿದ್ದಾರೆ. ಅಂದ್ರೆ ಆ ಹೆಣ್ಣು ಮಕ್ಕಳು ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಅವ್ರ ಧರ್ಮಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾರೆ ಅಂದ್ರೆ ಅವ್ರು ಖಂಡಿತವಾಗ್ಲೂ ಕೂಡ ಪ್ರಗತಿಪರವಾಗಿ ವೈಚಾರಿಕವಾಗಿ ಈ ಮಾತನ್ನ ನಾನು ಒಪ್ಪಲ್ಲ. ಕಾರಣ ಏನು ಅಂತಂದ್ರೆ ಈಗ 6 ವಿದ್ಯಾರ್ಥಿನಿಯರು ಏನು ಫಸ್ಟ್ ಶುರು ಮಾಡಿದ್ರು ಉಡುಪಿ ಕಾಲೇಜಿಂದ. ಸೊ ಅದೇ ಸ್ಟೂಡೆಂಟ್ಸ್ ಈ ಅಭಿಯಾನ ಏನ್ ಸ್ಟಾರ್ಟ್ ಆಯ್ತು, ಹಿಜಾಬ್ ಪರ ವಿರೋಧ ಇದೆಲ್ಲ ಚರ್ಚೆಗಳು ಯಾವಾಗ ಶುರು ಆಯ್ತು, ಅದಕ್ಕೂ ಮುಂಚೆ ಕೆಲವರು ಹಾಕೊಂಡೇ ಬರ್ತಾ ಇರ್ಲಿಲ್ವಂತೆ. ಖಂಡಿತವಾಗ್ಲೂ ಕೂಡ ನೋಡಿ ಮೇಡಮ್, ಈಗ ಆ ವಿದ್ಯಾರ್ಥಿನಿಯರು ಏನು ಪೊಟ್ಟು ಹಿಡಿದು ಕುಳಿತಿದ್ದಾರೆ ಅದರ ಪರವಾಗಿ ಕೂಡ ನಾವು ಇರುವಂತದ್ದಲ್ಲ. ಇವತ್ತು ನಮಗೆ ಬೇಕಾಗಿರುವಂತದ್ದು ಎಜುಕೇಶನ್. ಇವತ್ತು ಸರ್ಕಾರ ನಾವು ಜಾಬ್ ಕೇಳ್ತಾ ಇದೀವಿ, ಸರ್ಕಾರ ಕೊಡ್ತಿರೋದು ಹಿಜಾಬ್ ಕೊಡ್ತಾ ಇರುವಂತದ್ದು. ಆ ವಿದ್ಯಾರ್ಥಿಗಳು ಮಾಡಿದ್ದು ಸರಿನಾ ತಪ್ಪ ಅನ್ನುವಂತ ಪ್ರಶ್ನೆ ಅಲ್ಲ. ಅವರು ಇಲ್ಲಿ ತನಕ ಹಾಕೋ ಬರ್ತಾ ಇದೀವಿ, ನಾವು ಮುಂದೇನು ಹಾಕೋ ಬರ್ತೀವಿ ಅನ್ನೋಂತ ಕೊಟ್ಟು ಹಿಡಿದಿದ್ದಾರೆ. ಅವ್ರ ಹಿಂದ್ಗಡೆನೂ ಕೂಡ ಇವತ್ತು ಕೆಲವು ಕೋಮುವಾದಿ ಸಂಘಟನೆಗಳಾಗಿರುವಂತಹ PFI ಆಗಿರ್ಬೋದು, CFI ಆಗಿಂತಹ ಮತಾಂಧವಾದಿ ಕೋಮುವಾದಿ ಸಂಘಟನೆಗಳು ಅವರನ್ನ ದಿಕ್ ತಪ್ಪಿಸ್ತಾರೆ, ಹೆಣ್ಣು ಮಕ್ಕಳನ್ನು ಕೂಡ ವಿದ್ಯಾರ್ಥಿನಿಯರನ್ನು. ಇಂಥ ಒಂದು ಅವಕಾಶವನ್ನ ರಾಜ್ಯ ಬಿಜೆಪಿ ಸರ್ಕಾರನು ಕೂಡ ದುರ್ಬಳಕೆ ಮಾಡಿಕೊಳ್ತದೆ. ಈ ಎರಡೂ ಕೋಮುವಾದಿ ಶಕ್ತಿಗಳೇನಿದಾವೆ, PFI ಆಗಿರ್ಬೋದು, RSS ಆಗಿರ್ಬೋದು, ಈ ಎರಡೂ ಕೋಮುವಾದಿ ಶಕ್ತಿಗಳಿಂದ ಇವತ್ತು ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ, ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ತೀವ್ರ ಹೊಸ ಸಮಸ್ಯೆಗಳನ್ನು ಇದು ತಂದೊಡ್ತಾ ಇದೆ. ಇದೆಲ್ಲ ನಮ್ಗೆ ಅನ್ಸೋದೇನಂದ್ರೆ ಸ್ಟೂಡೆಂಟ್ಗಳ ಯೂನಿಟಿಯನ್ನ ಹಾಳು ಮಾಡುವಂತದ್ದು ಮತ್ತು ಸ್ಟೂಡೆಂಟ್ಗಳ ಐಕ್ಯತೆಯನ್ನ ಒಡೆಯೋದೇ ಈ ಎರಡೂ ಶಕ್ತಿಗಳ ಉದ್ದೇಶವಾಗಿದೆ ಅನ್ನುವಂಥದ್ದು ನಮ್ಗೆ ಇವತ್ತು ಅರಿವಾಗ್ತಾ ಇರುವಂತದ್ದು. ಅಲ್ಲ, ಫೈನಲಿ ನಾವು ಪದೇ ಈ ಹಿಜಾಬ್ ವಿವಾದ ಆದಾಗಿಂದಲೂ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳ್ತಾ ಇದ್ದಿದ್ದು, ಯಾರೋ ಏನೋ ಪ್ರಚೋದನೆ ಕೊಟ್ರು ಅಂತ ನೀವು ಅವ್ರ ತಾಳಕ್ ತಕ್ಕಂಗ್ ಕುಣಿಯಕ್ ಹೋದ್ರೆ ನಿಮ್ ಭವಿಷ್ಯನೇ ಹಾಳಾಗುತ್ತೆ, ಹಾಗಾಗಿ ಎಚ್ಚೆತ್ಕೊಳ್ಳಿ ಅಂತ ಪದೇ ಕಿವಿ ಮಾತನ್ನ ಹೇಳ್ತಾ ಇದ್ವಿ. ಪ್ಲೀಸ್ ಬಿ ಆನ್ಲೈನ್. ವಾಸುದೇವ್ ರೆಡ್ಡಿ ಅವರೇ, ನಿಮ್ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.